ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವೆಸ್ಟ್ ಬೆಂಗಾಲಲ್ಲಿ ಟಿಎಂಸಿ ಆಡಳಿತದ ಅಂತ್ಯವಾದ ಬೆನ್ನಲ್ಲೇ ಸುವೇಂದು ಅಧಿಕಾರಿ ಆರ್ಭಟ ಈಗ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡ್ತಾ ಇದೆ. ಅಕ್ರಮ ಎಸಗದವರಿಗೆ ಮುಸಲ್ಮಾನರು ಕಣ್ಣೀರಿಡ್ತಿದ್ದಾರೆ, ಗೋಗರಿತಿದ್ದಾರೆ, ಯಾವ ರೀತಿ ಗೋಳಾಡ್ತಾ ಇದ್ದಾರೆ ನೋಡಿ. ಇದೇ ಒಂದು ದಶಕದ ಹಿಂದೆ ಹೋಗಿ ನೋಡಿದ್ರೆ ಕೆಲವು ವರ್ಷಗಳ ಎಕ್ಸಾಂಪಲ್ ಸಿಗ್ತಾ ಇತ್ತು ನಮಗೆ. ತುಂಬ ಹಳೇದು ಬೇಡ, ಇತ್ತೀಚಿನ ಎಕ್ಸಾಂಪಲ್ಸೇ. ಹಿಂದೂಗಳು ಯಾವ ರೀತಿ ಹಾದಿ ಬೀದಿಲಿ ಮರಣಕ್ಕೆ ತುತ್ತಾಗಿದ್ದಾರೆ, ಅಂಗಡಿಗೆ ನುಗ್ಗಿ ಏನೇನಾಗಿತ್ತು, ಇಂಥ ಸುದ್ದಿಗಳು ಬರ್ತಿದ್ವಲ್ಲ. ಈಗ ಅಸಲಿಗೆ ವೆಸ್ಟ್ ಬೆಂಗಾಲಲ್ಲಿ ನಡೀತಿರೋದೇನು? ಯಾರಿಗೂ ಇಲ್ಲ, ಅನ್ಯಾಯ ಇಲ್ಲ. ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ ಅಧಿಕಾರ ಮಾಡಲ್ಲ ಅನ್ನೋದನ್ನು BJP ಖಚಿತಪಡಿಸಿದೆ. ಯಾಕಂದರೆ ಇದು ಎಲ್ಲರ ಅಭಿವೃದ್ಧಿಗೆ, ಮುಸಲ್ಮಾನರಿಗೂ ನಿಜವಾದ ಅಭಿವೃದ್ಧಿ ತೋರಿಸ್ತೀವಿ ಅಂತಲೇ ಬಂದಿರೋ ಸರ್ಕಾರ. ಮೋದಿ ಅಮಿತ್ ಶಾ ಮಾಡಿರೋದು ಅದೇ ಪ್ರಾಮಿಸನ್ನು. ಈಗ ಏನು ಶುರುವಾಗಿದೆ ವೆಸ್ಟ್ ಬೆಂಗಾಲಲ್ಲಿ, ಯಾವ ರೀತಿ ಸುವೇಂದು ಅಧಿಕಾರಿ ಆರ್ಭಟಕ್ಕೆ ಬೆಚ್ಚು ಬಿದ್ದಿದ್ದಾರೆ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸರಿಯಾದ ದಾರಿಯಲ್ಲಿ ನಡೆಯೋರು ಆ ಧರ್ಮ ಈ ಧರ್ಮ ಅಂತ ಇಲ್ಲ, ಅವ್ರನ್ನ ಟಾರ್ಗೆಟ್ ಮಾಡುವ ಮಾತೇ ಇಲ್ಲ. ಖಂಡಿತವಾಗಿಯೂ ಅನ್ಯಾಯ ನಡೆಸಿದ್ರೆ, ಅಕ್ರಮ ಮಾಡಿದ್ರೆ ಮಾತ್ರ ಬಿಡಲ್ಲ. ಇದು ಮೋದಿ ಮೊಳಗಿಸಿರೋ ಶಪಥ ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡೋಕೆ ಹೊರಟಿದ್ದಾರೆ ಸುವೇಂದು ಅಧಿಕಾರಿ. ಮೊನ್ನೆ ಒಂದು ಬೆಂಕಿ ಅವಘಡ ಆಗುತ್ತೆ, ಪದೇ ಪದೇ ಇಂಥ ಅವಘಡಗಳು ಆಗ್ತಾನೆ ಇದ್ದು ಅಲ್ಲಿ ಜನ ಬಲಿ ಆಗ್ತಾನೆ ಇದ್ದಾರೆ. ಯಾಕಂದರೆ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಬೇಕಾಬಿಟ್ಟು ಒಂದು ಆ ರಾಜ್ಯದ ಅಂದಗೆಡಿಸೋ ರೀತಿಯಲ್ಲಿ, ಇನ್ನೊಂದು ವೆಸ್ಟ್ ಬೆಂಗಾಲಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿಯಲ್ಲಿ ಬಿಲ್ಡಿಂಗ್ಗಳು, ಅಕ್ರಮವಾಗಿ ಫ್ಯಾಕ್ಟ್ರಿಗಳು ಏನೆಲ್ಲ ಅಲ್ಲಿ ತಲೆ ಎತ್ತಿತ್ತು, ಅದನ್ನೀಗ ನೆಲಸಮ ಮಾಡ್ತಾ ಇದೆ ಬುಲ್ಡೋಸರ್. ಸುವೇಂದು ಅಧಿಕಾರಿ ಯೋಗಿ ಸ್ಟೈಲಲ್ಲಿ ಬುಲ್ಡೋಸರ್ ಹಾಯಿಸಿದ್ದಾರೆ. ಕಣ್ಣೀರಿಡ್ತಿದ್ದಾರೆ ಮುಸಲ್ಮಾನರು. ನಮಗೊಂದು ಚಾನ್ಸು ಕೊಡ್ತಿಲ್ಲ ಮಾತಾಡೋಕೆ. ನಮಗೂ ಹಕ್ಕಿದೆ, ನಾವು ಹೋರಾಟ ಮಾಡ್ತೀವಿ, ಕಾನೂನು ಹೋರಾಟ ಮಾಡ್ತೀವಿ, ನಮ್ಮ ಮಾತು ಕೇಳೋರಿಲ್ವಾ? ಇದೇ ದುರಾಡಳಿತ ಅಂದರೆ, ಇದು ಸಮಾಜದಲ್ಲಿ ಅತ್ಯಂತ ಘೋರ ಅನ್ಯಾಯ ನಮಗೆ ಮಾಡ್ತಿರೋದು ಅಂತ ಗೋಗರಿತಿದ್ದಾರೆ. ಆದರೆ ಅದು ಮುಸಲ್ಮಾನರು ಮಾಡ್ತಾರೋ ಹಿಂದೂಗಳು ಮಾಡ್ತಾರೋ, ಅಕ್ರಮ ಎಸಗದಲ್ಲಿ ಇಲ್ಲೀಗಲ್ ಆಕ್ಟಿವಿಟೀಸು, ಇಲ್ಲೀಗಲ್ ಕನ್ಸ್ಟ್ರಕ್ಷನ್ನು, ಇಲ್ಲೀಗಲ್ ಸ್ಟ್ರಕ್ಚರ್ಸು ಯಾವುದನ್ನು ಉಳಿಸಲ್ಲ ಅಂತ मेरा अपील है सीएम साहब से कि हमको 24 आवर्स का स्टे ऑर्डर दे, गिव अस अ चांस टू प्रूव आवरसेल्फ। हम नहीं बोल सकते सर, पूरे समाज का हाल यही है। आपका नाम? पूरे समाज का हाल यही है। घर का बिल्कुल दलील था सर, अंदर बंद है, दलील कोई निकालने वाला नहीं है, कोई निकालने नहीं दे रहा है। जो भी हो रहा है ये एकदम कंप्लीट इनजस्टिस है। मेरा अपील है सीएम साहब से कि हमको 24 आवर्स का स्टे ऑर्डर दे, गिव अस अ चांस टू प्रूव आवरसेल्फ। अगर हम लोग गलत निकले तो यू टेक एक्शन, लेकिन हमको तो अपना बात रखने का टाइम देना पड़ेगा ना भाई। इतना प्रॉम्प्ट एक्शन लेने से तो कुछ नहीं हो सकता है। कल जब यहाँ से जो भी इंसिडेंट हुआ वो फायर इंसिडेंट था, तो ये ऑब्वियस बात है कि जो उस बिल्डिंग में रह रहे थे वो लोग इस बिल्डिंग से पहले निकलेंगे, अपना बिलोंगिंग्स लेके नहीं निकलेंगे। बहुत इंपॉर्टेंट डॉक्यूमेंट्स है, पेपर है, आधार कार्ड, पासपोर्ट। बच्चे हैं, 5-5, 6-6 स्कूल जाने वाले बच्चे हैं। एक बच्चे का बोर्ड एग्जाम है इस साल। मेरे फादर हैं जो बिना मेडिसिन के 24 आवर्स ही सर्वाइविंग। सब कुछ पेपर्स है, लेकिन हमको पेपर तो अंदर है, डॉक्यूमेंट्स तो अंदर है, तो उसका नहीं, इलीगल नहीं। देखिए ये सब गलत बात है। हम लोगों को अपना बात रखने का, हमारा डॉक्यूमेंट सेव करने का। अगर बिल्डिंग डिमोलिश हो जाएगा तो सारा पेपर तो खत्म हो जाएगा। हम लोग कहाँ से पेपर लाएंगे? पेपर लाने के लिए तो वी आर नॉट सुपर ह्यूमन। हम लोग कोई मैजिक तो नहीं कर सकते। सर मेरी बेटी इस घर में भी आई गई है, बेटी की जाले में सब आता है सर। तो घर में क्या सब पेपर था घर का? सर घर का बिल्कुल दलील था सर, अंदर बंद है, दलील कोई निकालने वाला नहीं है, कोई निकालने नहीं दे रहा है।
और ये आप क्या मांग कर रहे हैं सरकार से? सर सरकार से इसको, बिल्डिंग तो बन गई है सर, अब इसको क्या कर सकते हैं सर? बोल रहे सरकार बोले बिल्डिंग इलीगल है। सर यहाँ से अब हम क्या बोले सर, हम नहीं बोल सकते सर, पूरे समाज का हाल यही है। ಮೊನ್ನೆ ಇಲ್ಲಿಗಲ್ ಮಾಂಸದ ಅಂಗಡಿಗಳನ್ನ, ಮೀಟ್ ಶಾಪ್ಗಳನ್ನ ಬಾಗಿಲು ಹಾಕಿಸಿದ್ದಾಯ್ತು. ಈಗ ಅಕ್ರಮ ಕಟ್ಟಡಗಳನ್ನು ನೆಲ ಸಮ ಮಾಡ್ತಿದ್ದಾರೆ, ಬುಲ್ಡೋಸರ್ ಆಕ್ಷನ್ಗೆ ಬೆಚ್ಚ ಬಿದ್ದಿದ್ದಾರೆ, ಅಕ್ಷರಶಃ ಗೋಳಾಡ್ತಾ ಇದ್ದಾರೆ. ಇದೇ ನಮಗೆ ಅತ್ಯಂತ ಕೆಟ್ಟ ದಿನಗಳು. ವೆಸ್ಟ್ ಬೆಂಗಾಲಲ್ಲಿ ನಮಗೆ ಯಾಕಿಂತಹ ಅನ್ಯಾಯ ಅಂತ ಕಣ್ಣೀರಿಡ್ತಿದ್ದಾರೆ. ಅಕ್ರಮ ಎಸಗದವರಿಗೆ ಅನ್ಯಾಯ ಅಂತ ಹೇಳಿದ್ರೆ ಅರ್ಥವೇ ಇಲ್ಲ. ಅಕ್ರಮ ಮಾಡಿದ್ದೀರಿ, ಇಷ್ಟು ದಿನ ಬಹಳಷ್ಟು ಸಾವು ನೋವು ಸಮಸ್ಯೆಗೆ ಇದು ಕಾರಣ ಆಗಿದೆ, ಅನುಭವಿಸಿ ಅಷ್ಟೇ ಸರ್ಕಾರ ಹೇಳ್ತಿರೋದು. ಇತ್ತ ಲೌಡ್ ಸ್ಪೀಕರ್, ಮುಸಲ್ಮಾನರಿಗೆ ಇದೊಂದು ಆಘಾತ. ಇನ್ನೊಂದು ಲೌಡ್ ಸ್ಪೀಕರ್ ಇನ್ನು ಮುಂದೆ ಅಲ್ಲಿ ಕೆಲಸ ಮಾಡಲ್ಲ. ವಾಲ್ಯೂಮ್ನತ್ತ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ. ಯಾರಿಗೂ ಯಾರಿಂದಲೂ ಸಮಸ್ಯೆ ಆಗಬಾರ್ದು. ನಿಮ್ಮ ಆಚರಣೆ ನೀವು ಮಾಡ್ಕೊಳ್ಳಿ, ಬಟ್ ಯಾರಿಗೂ ಮತ್ತೊಬ್ಬರಿಂದ ಸಮಸ್ಯೆ ಆಗಬಾರ್ದು. ಅದಕ್ಕೂ ಕೂಡ ಕಂಟ್ರೋಲನ್ನು ಈಗ ಹಾಕಿರೋದು. ರೋಡಲ್ಲಿ ನಮಾಜ್ ಮಾಡೋದಕ್ಕೆ ಬ್ರೇಕ್ ಹಾಕಿದ ಸುವೇಂದು ಅಧಿಕಾರಿ. ಮತ್ತು 3 ಕೇಸ್ಗಳು, ಕಾರ್ಪೊರೇಷನ್ ಸ್ಕ್ಯಾಮು, ಟೀಚರ್ಸ್ ರಿಕ್ರೂಟ್ಮೆಂಟ್ ಸ್ಕ್ಯಾಮು, ಈ ಥರ 3 ಮೆಗಾ ಸ್ಕ್ಯಾಮ್ಗಳು TMC ಅವಧಿಯಲ್ಲಿ ನಡೆದಿದ್ದು. ಅದಕ್ಕೆಲ್ಲ ಈಗ ಯಾವ ರೀತಿ ಹೆಡೆಮುರಿ ಕಟ್ತಿದ್ದಾರೆ ನೋಡಿ. ಮಮತಾ ಬ್ಯಾನರ್ಜಿ 3 ದೊಡ್ಡ ನಾಯಕರು ಅವ್ರ ಟೀಮ್ನಲ್ಲಿ CBI ತನಿಖೆಗೆ ಈಗ ಆದೇಶ ಮಾಡಲಾಗಿದೆ. 3 ಸ್ಕ್ಯಾಮ್ಗಳು ಮತ್ತೆಲ್ಲ ಹಳೆ ಫೈಲ್ ತೆಗೆಸಿದ್ದಾರೆ. ಪೋಸ್ಟ್ ಪೋಲ್ ವೈಲೆನ್ಸ್ಗಳೇನು ನಡೆದಿವೆ, ಗಲಾಟೆ, ರಕ್ತಪಾತ, ಎಲ್ಲ ಫೈಲ್ಗಳನ್ನು ಓಪನ್ ಮಾಡಿಸಿದ್ದಾರೆ ಸುವೇಂದು ಅಧಿಕಾರಿ ಬರ್ತಿದ್ದಂಗೆ. ಸೊ TMC ಪರವಾಗಿ ಜನರಿಗೆ ತೊಂದರೆ ಕೊಡ್ತಿದ್ದ ಅಧಿಕಾರಿಗಳನ್ನು ಕಿತ್ತು ಬಿಸಾಕಿ ಈಗ ಎಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ತನಿಖೆಗೆ ಒಪ್ಪಿಸಿ ಅಂಥವರನ್ನೆಲ್ಲ ಒಳಗೆ ತುಂಬಿ ಮೊದಲು ಶುದ್ಧ ಮಾಡೋದು. UPಯಲ್ಲಿ ಏನು ಮಾಡಿದ್ರಲ್ಲ ಯೋಗಿ ಆದಿತ್ಯನಾಥ್, ಎಲ್ಲ ಗೂಂಡಾಗಳನ್ನು ಜೈಲಿಗೆ ಸೇರಿಸಿದ ಮೇಲೆ ಅಭಿವೃದ್ಧಿ ಸಾಧ್ಯವಾಯಿತು. ಯಾಕಂದರೆ ಅವರು ಸಮಾಜದಲ್ಲಿದ್ದರೆ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು, ಎಂತಹ ಅಧಿಕಾರ ಮಾಡೋ ಯಾವುದೇ ಸರ್ಕಾರ ಬಂದರೂ ಸಮಾಜ ಬದಲಾವಣೆ ಮಾಡೋದು ಕಷ್ಟ. ಅವ್ರು ಬಿಡಲ್ಲ, ಅಭಿವೃದ್ಧಿ ಆಗಕ್ಕೆ ಬಿಡಲ್ಲ. ಫಸ್ಟ್ ಮಾಡಬೇಕಾಗಿರೋದು ಅಂಥವ್ರನ್ನು ಒಳಗೆ ತುಂಬೋದು. ಇವರು ಜನರನ್ನು ಹೆದರಿಸ್ತಾರೆ, ಮತ್ತು ಕೆಲಸ ಆಗೋಕ್ಕೂ ಬಿಡಲ್ಲ. ಯಾವುದಾದ್ರೂ ವೇಷ ಹಾಕ್ಕೊಂಡು ಕೊಳ್ಳೆ ಹೊಡಿತಾನೆ ಇರ್ತಾರೆ. ಇವರು ಸಿಸ್ಟಮಲ್ಲಿ ಇರಬಾರ್ದು. ಸೊ ಮೊದಲು ಅವರನ್ನು ಒಳಗೆ ತುಂಬಿಸೋದಕ್ಕೆ ಏನೇನು ಬೇಕು, ಇನ್ವೆಸ್ಟಿಗೇಷನ್ನು, ಕಾರ್ಯಾಚರಣೆ, ಅದನ್ನು ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ಇಲ್ಲಿಗಲ್ ಆಕ್ಟಿವಿಟೀಸ್ಗಳಿಗೆ ಬ್ರೇಕ್ ಹಾಕಿರೋದು ಸುವೇಂದು ಅಧಿಕಾರಿ ಕಾರ್ಯಾಚರಣೆಗೆ ಇಡೀ ವೆಸ್ಟ್ ಬೆಂಗಾಲ್ ಈಗ ಬೆಚ್ಚೆ ಬಿದ್ದಿದೆ. ಮತ್ತು ಹಿಂದೂಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. ಇನ್ನು ಮುಂದಾದರೂ, ತಕ್ಷಣಕ್ಕಾಗಲ್ಲ ಇದು ಅಷ್ಟು ಸುಲಭವಾಗಿ, ಇನ್ನು ಮುಂದಾದರೂ ನಮಗೆ ಒಳ್ಳೆಯ ದಿನಗಳು ಬರ್ತಾ ಇವೆ ಅಂತ ನಿಟ್ಟುಸಿರು ಬಿಡುವಂತಾಗಿದೆ. ಇನ್ನೊಂದು ಅತ್ಯಂತ ಮಹತ್ವದ ಬೆಳವಣಿಗೆಯಲ್ಲಿ ನೋಡಿ, SIR ಡಿಲೀಟ್ ಆಗಿದಾರಲ್ಲ ಬಿಹಾರಲ್ಲಿ, ವೆಸ್ಟ್ ಬೆಂಗಾಲಲ್ಲಿ ಎಲ್ಲ. ಈಗ ಅವರನ್ನು ವೆಲ್ಫೇರ್ ಸ್ಕೀಮಿಂದ, ಸೋಷಿಯಲ್ ವೆಲ್ಫೇರ್ ಸ್ಕೀಮಿಂದ ನೇಮನ್ನು ಡಿಲೀಟ್ ಮಾಡ್ತಿದ್ದಾರೆ. SIR ಹೊರಗೆ ಬಿದ್ದವರು ಈಗ ಎಲ್ಲ ಕಡೆಯಿಂದ ಹೊರಗಡೆ ಬೀಳ್ತಿದ್ದಾರೆ. ಸುಮ್ಮನೆ SIR ಮಾಡಿದ್ರು ವೋಟರ್ ಲಿಸ್ಟಿಂದ ಹೋಯ್ತು ಅವ್ರ ಹೆಸರು, ಅಷ್ಟೇ ಅಲ್ಲ, ಇನ್ನು ಮುಂದೆ ಅವರಿಗೆ ಯಾವ ನಮ್ಮ ದೇಶದ ಜನಕ್ಕೆ ಸಿಗಬೇಕಾದ ಸ್ಕೀಮ್ಗಳು, ಸೌಲಭ್ಯಗಳು, ಯಾರು ಕೊಳ್ಳೆ ಹೊಡಿತಿದ್ರಲ್ಲ, ಅಕ್ರಮ ವಲಸಿಗರು ಬಂದು, ನುಸುಳುಕೋರರು ಬಂದು ಇಲ್ಲಿ ಎಲ್ಲ ಸೋರಿಕೆ ಆಗ್ತಿತ್ತಲ್ಲ, ಅದಕ್ಕೂ ಕಡಿವಾಣ ಬೀಳ್ತಿದೆ. ಎಲ್ಲದಕ್ಕೂ ಫುಲ್ ಸ್ಟಾಪ್. ಬಿಹಾರದಲ್ಲಿ, ವೆಸ್ಟ್ ಬೆಂಗಾಲಲ್ಲಿ ಅತ್ಯಂತ ದೊಡ್ಡ ಹೆಜ್ಜೆ ಇದು. ವೆಸ್ಟ್ ಬೆಂಗಾಲಲ್ಲಿ ದುರ್ಗಾ ಮಂದಿರದ ಒಳಗಡೆ ಹೋಗಿ ರಾತ್ರಿ ಎಲ್ಲ ವಿರೂಪಗೊಳಿಸೋದಕ್ಕೆ ಒಬ್ಬ ವ್ಯಕ್ತಿ ಪ್ರಯತ್ನ ಪಟ್ಟಿದ್ದಾನೆ. ಆತನನ್ನು ಬೆಳಗಾಗ್ತಿದ್ದಂಗೆ ಹಿಡ್ಕೊಂಡು ಹೋಗಿದ್ದಾರೆ. ಸೊ ಮತ್ತೊಬ್ಬರ ಭಾವನೆಗೆ ಬೆಲೆ ಕೊಡದೆ ಸಮಾಜದ ಶಾಂತಿಗೆಡಿಸೋರಿಗೆ ಶಾಕ್ ಕಟ್ಟಿಟ್ಟ ಬುತ್ತಿ. ಹಾಗಂತ ಯಾವುದೇ ಒಂದು ಸಮುದಾಯ ಟಾರ್ಗೆಟ್ ಮಾಡಿ ಆಡಳಿತ ಮಾಡುವಂಥ ಆಲೋಚನೆಯೇ ನಮಗಿಲ್ಲ ಅನ್ನೋದನ್ನು ಪಕ್ಕಾ ಮಾಡ್ಕೊಂಡೇ ಬಂದಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಯಿಂದ ಬಾಳಿದರೆ ಯಾರಿಗೂ ತೊಂದರೆ ಇಲ್ಲ. ಎಕ್ಸ್ಟ್ರೀಮ್ಗೆ ಯಾವುದಾದ್ರೂ ಒಂದು ಯೋಚನೆ, ಹೆಜ್ಜೆ ಇಡುವಂಥವ್ರಿಗೆ ಉಳಿಗಾಲ ಇಲ್ಲ. ಇಷ್ಟೇ ಸುವೇಂದು ಅಧಿಕಾರಿ ಅವರ ಕ್ಲಿಯರ್ ಕಟ್ ನಿರ್ಧಾರ, ಆಡಳಿತದ ಶೈಲಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.